ಹಾಗಾದರೆ ಈಗೇನು ಮಾಡೋಣ ಅಂದರೆ ಫಸ್ಟು ಯೂಸರ್ಸ್ ಲಿಸ್ಟ್ ಈ HTML ಪೇಜಲ್ಲಿ ಒಂದು ಲಿಂಕ್ನ ಕ್ರಿಯೇಟ್ ಮಾಡೋಣ. ಆ್ಯಡ್ ನ್ಯೂ ಎಂಪ್ಲಾಯಿ ಅಥವಾ ಆ್ಯಡ್ ನ್ಯೂ ಯೂಸರ್ ಅಂತೇಳಿ ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ನಾವೇನು ಮಾಡಬೇಕು, ಒಂದು ಫಾರ್ಮ್ನ ಡಿಸ್ಪ್ಲೇ ಮಾಡಬೇಕು. ಆ ಫಾರ್ಮಲ್ಲಿ ನಾವು ಯೂಸರ್ ಡೀಟೇಲ್ಸ್ನ ಎಂಟರ್ ಮಾಡ್ಬೋದು. ಕ್ವಿಕ್ಕಾಗಿ ಇಂಟೆಲಿಜೆಂಟ್ ಐಡಿಯಾಗೆ ಹೋಗ್ಬಿಟ್ಟು ನಾವು ಆ ಒಂದು HTML ಪೇಜ್ನ ಓಪನ್ ಮಾಡೋಣ. ಯೂಸರ್ಸ್ ಲಿಸ್ಟ್ HTML ಇಲ್ಲೇನು ಮಾಡೋಣ ಅಂದರೆ ಬಿಗಿನಿಂಗಲ್ಲಿ ಯೂಸರ್ಸ್ ಲಿಸ್ಟ್ H1 ಟ್ಯಾಗ್ ಇದೆಯಲ್ಲ, ಇದು ಕೆಳಗಡೆಗೆ ಒಂದು ಆ್ಯಂಕರ್ ಟ್ಯಾಗ್ನ ಕ್ರಿಯೇಟ್ ಮಾಡೋಣ. ಈ ಆ್ಯಂಕರ್ ಟ್ಯಾಗಲ್ಲಿ ನಾವೇನು ಮಾಡೋಣ, ಥೈಮ್ ಲೀಫ್ href ಆಟ್ರಿಬ್ಯೂಟ್ನ ಯೂಸ್ ಮಾಡೋಣ. ಥೈಮ್ ಲೀಫ್ href ಆಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವೇನು ಮಾಡೋಣ, ಲಿಂಕ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡೋಣ. ಈ ಲಿಂಕ್ ಎಕ್ಸ್ಪ್ರೆಷನಲ್ಲಿ ಏನು ಯೂಸ್ ಮಾಡ್ತೀವಿ, @ ಸಿಂಬಲ್ನ ಯೂಸ್ ಮಾಡಿ ಕರ್ಲಿ ಬ್ರೇಸಸಲ್ಲಿ URI ಪಾತ್ನ ಸ್ಪೆಸಿಫೈ ಮಾಡ್ತೀವಿ. /new ಅಂತ ನಾನು URI ಪಾತ್ನ ಪ್ರೊವೈಡ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ನಾವು /new ಅಂತ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಈ ಕ್ರಿಯೇಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಆ್ಯಂಕರ್ ಟ್ಯಾಗ್ನ ಕ್ರಿಯೇಟ್ ಮಾಡೋಣ. ಇಲ್ಲೇನು ಮಾಡೋಣ ಅಂದರೆ ನ್ಯೂ ಯೂಸರ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಯೂಸರ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ಫಾರ್ಮ್ನ ಡಿಸ್ಪ್ಲೇ ಮಾಡ್ತೀವಿ. ಹಾಗಾದರೆ ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಾದಮೇಲೆ ನಾವೇನು ಮಾಡಬೇಕೀಗ, /new ಅಂತ ಒಂದು ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಯೂಸರ್ ಕಂಟ್ರೋಲರಿಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ರಿಟರ್ನ್ ಟೈಪು ನಾವು ವ್ಯೂ ನೇಮ್ನ ರಿಟರ್ನ್ ಮಾಡೋದ್ರಿಂದ ಸ್ಟ್ರಿಂಗು ರಿಟರ್ನ್ ಟೈಪ್ ಆಗಿರುತ್ತೆ. ಇಲ್ಲಿ ಶೋ ಫಾರ್ಮ್ ಅಥವಾ ಶೋ ಯೂಸರ್ ಫಾರ್ಮ್ ಇದು ಯಾವುದಿದು ಗೆಟ್ ಮ್ಯಾಪಿಂಗ್ ಆಗಿರುತ್ತೆ. ಈ ಗೆಟ್ ಮ್ಯಾಪಿಂಗಿಗೆ URI ಪಾತು /new ಅಂತ ಸ್ಪೆಸಿಫೈ ಮಾಡೋಣ. ಅಲ್ಲಿ ನಾವೇನು ಕೊಟ್ಟಿರ್ತೀವಲ್ಲ, ಇಲ್ಲಿ ಕಂಟ್ರೋಲರಲ್ಲಿ /new ಅಂತ ಕೊಟ್ವಿ ಅಂದರೆ ಅಲ್ಲಿ HTML ಅಲ್ಲೂ ಕೂಡ ಸೇಮ್ URI ಪಾತ್ನ ಸ್ಪೆಸಿಫೈ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟು ವ್ಯೂ ನೇಮ್ನ ರಿಟರ್ನ್ ಮಾಡಬೇಕು. ಅಫ್ಕೋರ್ಸ್ ನಾವು ಇನ್ನೂ HTML ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ಮಾಡೋಣ. ಬಟ್ ಕ್ರಿಯೇಟ್ ಮಾಡಿದಾಗ ನಾವು ಆ ಒಂದು HTML ನೇಮ್ ಏನು ಪ್ರೊವೈಡ್ ಮಾಡ್ತೀನಿ, ಏನಂತ ಕ್ರಿಯೇಟ್ ಮಾಡಬೇಕು ನಾವು, ಯೂಸರ್ ಫಾರ್ಮ್. ನೀವೇನಾದರೂ ಕೊಡ್ಬೋದು, ನಾನು ಯೂಸರ್ ಫಾರ್ಮ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ನಾವು ಆ ಫಾರ್ಮ್ನ ಕ್ರಿಯೇಟ್ ಮಾಡಿದಾಗ ನಾವು ಅಲ್ಲಿ ಏನು ಮಾಡಬೇಕು, ಫಸ್ಟಿಗೆ ಫಾರ್ಮ್ನ ಡಿಸ್ಪ್ಲೇ ಮಾಡಬೇಕು. ಆ ಫಾರ್ಮ್ನ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಫಾರ್ಮ್ ವ್ಯಾಲ್ಯೂಸ್ನೆಲ್ಲ ನಾವು ಒಂದು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡಬೇಕು ಅಂತಂದರೆ ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ನಾವು ಅಲ್ಲಿಗೆ ಪಾಸ್ ಮಾಡಬೇಕು. URI HTML ಟೆಂಪ್ಲೇಟಿಗೆ ನಾವು ಬೈಂಡ್ ಮಾಡಬೇಕು. ಇದ್ರ ಬಗ್ಗೆನೂ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದಕ್ಕೆ ಮಾಡೆಲ್ನ ಇಂಜೆಕ್ಟ್ ಮಾಡೋಣ. ಮಾಡೆಲ್, ಈ ಮಾಡೆಲ್ಲಿಗೆ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ನಾನಿಲ್ಲಿ ಯೂಸರ್ ಅಂತ ಪ್ರೊವೈಡ್ ಮಾಡ್ತೀನಿ ಕೀನ, ವ್ಯಾಲ್ಯೂ ನ್ಯೂ ಯೂಸರ್. ಓಕೆ, ಸೊ ನಾವೀಗ ಕೀ ವ್ಯಾಲ್ಯೂ ಪೇರ್ ಆಗಿ ಕೀನ ಯೂಸರ್ ಅಂತ ಪಾಸ್ ಮಾಡ್ತಿದ್ದೀವಿ, ವ್ಯಾಲ್ಯೂನ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾವು ಈ ಯೂಸರ್ ಆಬ್ಜೆಕ್ಟಲ್ಲಿರೋ ಎಲ್ಲ ಫೀಲ್ಡ್ಸ್ನ ನಾವು ಆ ಒಂದು ಫಾರ್ಮಲ್ಲಿರೋ ಎಲಿಮೆಂಟ್ಸಿಗೆ ಬೈಂಡ್ ಮಾಡ್ಬೋದು. ಫೈನ್, ಇಷ್ಟಾದಮೇಲೆ ಸೇವ್ ಮಾಡೋಣ. ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಒಂದು HTML ಪೇಜ್ನ ಕ್ರಿಯೇಟ್ ಮಾಡೋಣ, ಯೂಸರ್ ಫಾರ್ಮ್ ಅಂತೇಳಿ. ವಾಪಸ್ ಬ್ರೌಸರಿಗೆ ಎಕ್ಸ್ಪ್ಲೋರಿಗೆ ಹೋಗ್ಬಿಟ್ಟು ಟೆಂಪ್ಲೇಟ್ಸಲ್ಲಿ ಒಂದು HTML ಫೈಲ್ನ ಕ್ರಿಯೇಟ್ ಮಾಡೋಣ, ಯೂಸರ್ ಫಾರ್ಮ್ .html. ಇಲ್ಲೇನು ಮಾಡೋಣ ಅಂದರೆ ನಾನು ಜಸ್ಟ್ ಟೈಟಲ್ಲು ಚೇಂಜ್ ಮಾಡ್ತೀನಿ, ಯೂಸರ್ ಡೀಟೇಲ್ಸ್. ಇಲ್ಲಿ ನಾನೇನು ಮಾಡ್ತೀನಿ, ಜಸ್ಟ್ ಒಂದು H1 ಎಲಿಮೆಂಟ್ನ ಕ್ರಿಯೇಟ್ ಮಾಡ್ತೀನಿ, ಯೂಸರ್ ಫಾರ್ಮ್. ಸೇವ್ ಮಾಡೋಣ. ಸದ್ಯಕ್ಕೆ ಇಷ್ಟೇ ಸಾಕು. ಆಮೇಲೆ ಫಾರ್ಮ್ನ ಕ್ರಿಯೇಟ್ ಮಾಡೋಣ. ಫಸ್ಟ್ ಇಲ್ಲಿವರೆಗೂ ನಾವು ಮಾಡಿರೋದೆಲ್ಲ ವರ್ಕ್ ಆಗುತ್ತಾ ಅಂತ ಟೆಸ್ಟ್ ಮಾಡೋಣ. ನಾವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ಎಲ್ಲ ಫಸ್ಟಿಗೆ ಕೋಡ್ ಬರೆದು ಕೊನೆಗೆ ನಾವು ಟೆಸ್ಟ್ ಮಾಡಲಿಕ್ಕೆ ಹೋಗ್ಬಾರ್ದು. ಏನಾಗುತ್ತೆ ಅಂತಂದರೆ ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ ಡಿಬಗ್ ಮಾಡಿ ಐಡೆಂಟಿಫೈ ಮಾಡೋದು ವೆರಿ ಡಿಫಿಕಲ್ಟ್. ಅದಕ್ಕೆ ಪ್ರತಿಯೊಂದು ಸ್ಟೆಪ್ ಆದಮೇಲೂ ಅದನ್ನು ಟೆಸ್ಟ್ ಮಾಡ್ತಾ ಹೋಗ್ರಿ. ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಕೋಡ್ ಬರೆದ ತಕ್ಷಣ ಅದನ್ನು ಟೆಸ್ಟ್ ಮಾಡಿರಿ, ಆ ಕೋಡ್ ವರ್ಕ್ ಆಗ್ತಿದೇನೋ ಇಲ್ಲೋ ಅಂತ. ಸೊ ನಿಮಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ, ಎಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಸೊ ನಾನೀಗ ಅಗೈನ್ ಡೆವ್ ಟೂಲ್ಸ್ ಆ್ಯಡ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿರುತ್ತೆ. ವಾಪಸ್ ಬ್ರೌಸರಿಗೆ ಹೋಗೋಣ. ನಾನು ಜಸ್ಟ್ ಇದನ್ನು ರಿಫ್ರೆಶ್ ಮಾಡ್ತೀನಿ. ನನಗೆ ನ್ಯೂ ಯೂಸರ್ ಅಂತ ಒಂದು ಲಿಂಕ್ ಕ್ರಿಯೇಟ್ ಆಗಿದೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಯೂಸರ್ ಫಾರ್ಮ್ ಅಂತ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕು. ಆ ಒಂದು HTML ಪೇಜ್ಗೆ ನಾವು ನ್ಯಾವಿಗೇಟ್ ಆಗಬೇಕು. ಕ್ಲಿಕ್ ಮಾಡ್ತೀನಿ. ಅಫ್ಕೋರ್ಸ್ ನಾವು ಅಂದ್ಕೊಂಡಂಗೆ ವರ್ಕ್ ಆಗ್ತಿದೆ. ಯೂಸರ್ ಫಾರ್ಮ್ ಅಂತ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ನಾವು ಫಾರ್ಮ್ನ ಕ್ರಿಯೇಟ್ ಮಾಡಿ ಯೂಸರಿಗೆ ಅಥವಾ ಅಡ್ಮಿನ್ಗೆ ಒಂದು ವ್ಯಾಲ್ಯೂಸ್ನ ಎಂಟರ್ ಮಾಡೋ ಥರ ನಾವು ಅಲೋ ಮಾಡಬೇಕು. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಫಾರ್ಮ್ನ ಕ್ರಿಯೇಟ್ ಮಾಡೋಣ. ಅಫ್ಕೋರ್ಸ್ ನಾವು ಫಾರ್ಮ್ನ ಕ್ರಿಯೇಟ್ ಮಾಡೋದನ್ನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ, ಯಾವ ರೀತಿ ಫಾರ್ಮ್ನ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ. ಸೊ ಅದನ್ನೇ ಇಲ್ಲೂ ಕೂಡ ರಿಪೀಟ್ ಮಾಡೋಣ. ಸೊ ಫಸ್ಟಿಗೆ ಏನು ಮಾಡೋಣ, ಫಾರ್ಮ್ ಅಂತ ಒಂದು ಟ್ಯಾಗ್ನ ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಆ್ಯಕ್ಷನ್ನ ಪ್ರೊವೈಡ್ ಮಾಡಬೇಕು. ಬಟ್ ನಾವು ಯೂಸ್ ಮಾಡೋದು ಟೈಮ್ ಲೀಫ್ ಆ್ಯಕ್ಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಟೈಮ್ ಲೀಫ್ ನಾನು ನೇಮ್ ಸ್ಪೇಸ್ನ ಆ್ಯಡ್ ಮಾಡಿಲ್ಲ. ಸೊ ಕ್ವಿಕ್ಕಾಗಿ ಆ ನೇಮ್ ಸ್ಪೇಸ್ನ ಕೂಡ ಆ್ಯಡ್ ಮಾಡೋಣ. ಇಲ್ಲ ಅಂತಂದರೆ ನಮಗೆ
ಟೈಮ್ ಲೀಫ್ ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡಲಿಕ್ಕೆ ಆಗಲ್ಲ. ಸೊ ನಾನಿಲ್ಲಿ ಆ ಒಂದು ನೇಮ್ ಸ್ಪೇಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಈಗ ಆ್ಯಕ್ಷನಲ್ಲಿ ಎಗೇನ್ ನಾವು ಲಿಂಕ್ ಎಕ್ಸ್ಪ್ರೆಷನ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲೂ ಕೂಡ @ ಯೂಸ್ ಮಾಡಿ ಸ್ಲ್ಯಾಶ್. ಈಗ ಏನಾಗಬೇಕು ಅಂದರೆ ಯೂಸರ್ ಕ್ರಿಯೇಟ್ ಮಾಡಿದಾಗ ಸಬ್ಮಿಟ್ ಮಾಡಿದಾಗ ಯಾವೊಂದು ಯು ಆರ್ ಐಗೆ ನಾವು ಮ್ಯಾಪ್ ಮಾಡಬೇಕು ಅದನ್ನು ನಾನೇನು ಮಾಡ್ತೀನಿ, ನ್ಯೂ ಪ್ರಾಸೆಸ್ ಅಥವಾ ಸೇವ್ ಪ್ರಾಸೆಸ್ ಅಂತ ಪ್ರೊವೈಡ್ ಮಾಡ್ತೀನಿ. ನೇಮ್ ನೀವೇನಾದರೂ ಕೊಡ್ಬೋದು, ನಾನು ಮುಂಚೆ ಹೇಳ್ದಂಗೆ, ಬಟ್ ನಾನು ಸೇವ್ ಪ್ರಾಸೆಸ್ ಅಂತ ಕೊಡ್ತೀನಿ. ಅಥವಾ ನಾವು ಇನ್ನೂ ಈಸಿಯಾಗಿ /users ಅಂತಲೂ ಕೊಡ್ಬೋದು. ಓಕೆ, /users ಅಂತ ಕೊಡ್ತೀನಿ. ಸೊ /users ಅಂತಂದರೆ ಹೊಸ ಯೂಸರು ಕ್ರಿಯೇಟ್ ಆಗ್ತಿದ್ದಾನೆ ಅಂತ ಅರ್ಥ. ಓಕೆ, ಈಗ ಫಾರ್ಮ್ ಒಳಗಡೆಗೆ ನಾವು ಆ್ಯಕ್ಷನ್ ಪ್ರೊವೈಡ್ ಮಾಡಿದ್ವಿ. ಅದಾದಮೇಲೆ ಮೆಥಡ್, ಯಾವ ಮೆಥಡ್ದು ನಾವು ಒಂದು ಸಬ್ಮಿಟ್ ಮಾಡಿದಾಗ ಯಾವ HTTP ರಿಕ್ವೆಸ್ಟ್ನ ನಾವು ಕಳಿಸ್ಬೇಕು, ಗೆಟ್ ರಿಕ್ವೆಸ್ಟು ಅಥವಾ ಪೋಸ್ಟ್ ರಿಕ್ವೆಸ್ಟ್. ಸೊ ನಾವು ಪೋಸ್ಟ್ ರಿಕ್ವೆಸ್ಟ್ನ ಪೋಸ್ಟ್ ರಿಕ್ವೆಸ್ಟ್ ಮಾಡಿದ್ವಿ ಅಂತಂದರೆ ನಾವು ಬಾಡಿ ಒಳಗಡೆಗೆ ಎಲ್ಲ ವ್ಯಾಲ್ಯೂಸ್ನು ಪಾಸ್ ಮಾಡ್ಬೋದು. ಓಕೆ, ಇಷ್ಟಾದಮೇಲೆ ನಾವು ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ನ ಬೈಂಡ್ ಮಾಡಬೇಕು, ಅದು ಕಮಾಂಡ್ ಆಬ್ಜೆಕ್ಟ್. ಓಕೆನಾ, ಇದ್ರ ಬಗ್ಗೆನೂ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಇಲ್ಲಿ ನಾವು ಕಂಟ್ರೋಲರಲ್ಲಿ ಏನು ಆ್ಯಡ್ ಮಾಡಿದ್ವಲ್ಲ ಯೂಸರ್, ಇದನ್ನು ನಾವು ಇಲ್ಲಿ ಫಾರ್ಮಿಗೆ ಬೈಂಡ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಫಾರ್ಮಲ್ಲಿ ಟೈಮ್ ಲೀಫ್ ಆಬ್ಜೆಕ್ಟ್ ಆಟ್ರಿಬ್ಯೂಟ್, ಕಮಾಂಡ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈ ಆಬ್ಜೆಕ್ಟ್ನ ಯೂಸ್ ಮಾಡಿಬಿಟ್ಟು ನಾವು ಬೈಂಡ್ ಮಾಡ್ತೀವಿ. ಇಲ್ಲಿ ನಾವು $ಕರ್ಲಿ ಬ್ರೇಸಸಲ್ಲಿ ಆ ಒಂದು ವ್ಯಾಲ್ಯೂನ, ಅಂದರೆ ಕೀಯಲ್ಲಿ ನಾವು ಡಬಲ್ ಕೋಟ್ಸಲ್ಲಿ ಏನು ಪಾಸ್ ಮಾಡಿದ್ವಲ್ಲ ಅದನ್ನು ಆಕ್ಸೆಸ್ ಮಾಡ್ತೀವಿ. ಸೊ ಯೂಸರ್. ಈಗ ಇಲ್ಲಿ ಫಾರ್ಮ್ ಒಳಗಡೆಗೆ ನಾವು ಬೇರೆ ಬೇರೆ ಐಟಮ್ಸ್ನ ಕ್ರಿಯೇಟ್ ಮಾಡೋಣ. ಒಂದು ಟೆಕ್ಸ್ಟ್ ಬಾಕ್ಸ್ ಯಾವ್ದು ಕ್ರಿಯೇಟ್ ಮಾಡಬೇಕು, ಯೂಸರ್ ನೇಮ್ನ ಎಂಟರ್ ಮಾಡಲಿಕ್ಕೆ, ಹಾಗೆಯೇ ಯೂಸರ್ ಇಮೇಲ್ ಅಡ್ರೆಸ್ ಎಂಟರ್ ಮಾಡಲಿಕ್ಕೆ. ನಾನೇನು ಮಾಡ್ತೀನಿ, ಫಸ್ಟು ಒಂದು ಕ್ವಿಕ್ಕಾಗಿ ಡಿವ್ನ ಕ್ರಿಯೇಟ್ ಮಾಡ್ತೀನಿ. ಈ ಡಿವಲ್ಲಿ ನಾನು ಒಂದು ಲೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಈ ಲೇಬಲ್ಲಿಗೆ ನಾನು ನೇಮ್, ಸಪೋಸ್ ಇದು ನೇಮ್ ಆಗಿರೋದ್ರಿಂದ, ಅಂದರೆ ನೇಮ್ ಎಂಟರ್ ಮಾಡಿರೋದ್ರಿಂದ ನಾನು ನೇಮ್ನ ಪ್ರೊವೈಡ್ ಮಾಡ್ತೀನಿ. ಇದು ನೇಮ್. ಅದೇ ರೀತಿ ನಾನೀಗ ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ನ ಕ್ರಿಯೇಟ್ ಮಾಡಬೇಕು. ಇನ್ಪುಟ್ ಟೈಪ್ = ಟೆಕ್ಸ್ಟ್, ID ನೇಮ್. ಅದೇ ರೀತಿ ನೇಮ್ ಪ್ರೊವೈಡ್ ಮಾಡಿದ್ವಿ, ಟೆಕ್ಸ್ಟ್ ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ನಾವು ಇನ್ನೊಂದು ಏನು ಪ್ರೊವೈಡ್ ಮಾಡಬೇಕು, ಕಮಾಂಡ್ ಆಬ್ಜೆಕ್ಟ್ನ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಈ ವ್ಯಾಲ್ಯೂನ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ನೇಮ್ನ ನಾವಿಲ್ಲಿಗೆ ಬೈಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವಿಲ್ಲೇನು ಮಾಡೋಣ, ಟೈಮ್ ಲೀಫ್ ಫೀಲ್ಡ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಯಾವ ಫೀಲ್ಡ್ಗೆ ನಾವು ಇಲ್ಲಿ ಯೂಸರ್ ಏನು ಎಂಟರ್ ಮಾಡ್ತಾನಲ್ಲ ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆಗೆ, ಆ ವ್ಯಾಲ್ಯೂನ ಯಾವೊಂದು ಜಾವ ಆಬ್ಜೆಕ್ಟಿಗೆ ನಾವು ಆಬ್ಜೆಕ್ಟಿನ ಫೀಲ್ಡ್ಗೆ ನಾವು ಬೈಂಡ್ ಮಾಡ್ತಾ ಇದ್ದೀವಿ. ಯೂಸರ್ ಆಬ್ಜೆಕ್ಟ್ ಅಂತ ನಮಗೆ ಗೊತ್ತು, ಬಟ್ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ID ಇದೆ, ನೇಮ್ ಇದೆ, ಇಮೇಲ್ ಇದೆ. ಆ 3 ಫೀಲ್ಡಲ್ಲಿ ಯಾವ ಫೀಲ್ಡಿಗೆ ನಾವು ಬೈಂಡ್ ಮಾಡ್ತಾ ಇದ್ದೀವಿ ಅದನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕು. ಸೊ ನಾವು ಬೈಂಡ್ ಮಾಡ್ತಿರೋದು ನೇಮ್ ಫೀಲ್ಡಿಗೆ. ಸೊ ಅದಕ್ಕೋಸ್ಕರ $ಕರ್ಲಿ ಬ್ರೇಸಸಲ್ಲಿ ನೇಮ್ ಅಂತ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಕೂಡ ಒಂದು ಎಕ್ಸ್ಪ್ರೆಷನ್. ಇಲ್ಲಿ ನಾವು ಸ್ಟಾರ್ನ ಸ್ಪೆಸಿಫೈ ಮಾಡ್ತೀವಿ, ಹಾಗಂದರೆ ನಾವು ಆ ಒಂದು ಫೀಲ್ಡಿಗೆ ನಾವು ಬೈಂಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆಲ್ರೈಟ್, ಅದಾದಮೇಲೆ ನೆಕ್ಸ್ಟು ನಾನು ಜಸ್ಟ್ ಇದನ್ನೇ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡೋಣ. ಇಲ್ಲಿ ನೇಮ್ ಆದಮೇಲೆ ನೆಕ್ಸ್ಟು ಇಮೇಲ್, ನಾನು ಇದನ್ನು ಚೇಂಜ್ ಮಾಡ್ತೀನಿ. ಇಮೇಲ್ ID ಕೂಡ ಇಮೇಲ್ ಅಂತ ಚೇಂಜ್ ಮಾಡ್ತೀನಿ. ಇಲ್ಲಿ ಯಾವ ಫೀಲ್ಡಿಗೆ ನಾವು ಬೈಂಡ್ ಮಾಡಬೇಕು, ಇಮೇಲ್ ಫೀಲ್ಡಿಗೆ ನಾವು ಆ ವ್ಯಾಲ್ಯೂನ ಬೈಂಡ್ ಮಾಡಬೇಕು. ಇದನ್ನು ನಾವು ಬೇಕಂದರೆ ಈ ಟೈಪ್ ಚೇಂಜ್ ಮಾಡಿಬಿಟ್ಟು ಇಮೇಲ್ ಟೈಪ್ ಅಂತ ಸ್ಪೆಸಿಫೈ ಮಾಡೋಣ. ಟೆಕ್ಸ್ಟ್ ಆಯಿತು, ಇಮೇಲ್ ಆಯಿತು. ಓಕೆ, ಅದಾದಮೇಲೆ ಸೇವ್ ಮಾಡೋಣ. ಈಗ ಸೇವ್ ಮಾಡಿದ ಮೇಲೆ ನಾವೇನು ಮಾಡೋಣ, ಒಂದು ಬಟನ್ನ ಕ್ರಿಯೇಟ್ ಮಾಡಬೇಕು, ಸಬ್ಮಿಟ್ ಬಟನ್ನ. ಸೊ ಅದನ್ನು ಕೂಡ ನಾವು ಕ್ರಿಯೇಟ್ ಮಾಡೋಣ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ನಾವು ಆ್ಯಕ್ಷನ್ ಏನು ಮೇಲ್ಗಡೆಗೆ ಪ್ರೊವೈಡ್ ಮಾಡಿದ್ವಲ್ಲ /users ಅಲ್ಲಿಗೆ ನ್ಯಾವಿಗೇಟ್ ಆಗೋ ಥರ ಮಾಡಬೇಕು. ಅದಕ್ಕೆ ಒಂದು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡೋಣ. ಬಟನ್, ಈ ಬಟನ್ನಿಗೆ ನಾನು ಟೈಪ್ ಸಬ್ಮಿಟ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಇಲ್ಲಿ ಸೇವ್ ಮಾಡೋಣ. ಈಗ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಅಂದರೆ ನಮಗೆ ಫಾರ್ಮ್ ಫಸ್ಟು ಡಿಸ್ಪ್ಲೇ ಆಗಬೇಕು, ಅದು ಡಿಸ್ಪ್ಲೇ ಆಗುತ್ತಾ ಅಂತ ಚೆಕ್ ಮಾಡೋಣ. ಅಫ್ಕೋರ್ಸ್ ನಾವಿನ್ನೂ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿಲ್ಲ, ಬಟ್ ನಾವು ಇಲ್ಲಿವರೆಗೂ ಏನು ಫಾರ್ಮ್ ಕ್ರಿಯೇಟ್ ಮಾಡಿದ್ವಲ್ಲ ಅದು ನಮಗೆ ಡಿಸ್ಪ್ಲೇ ಆಗ್ತಿದೆಯಾ ಅಂತ ಫಸ್ಟು ಚೆಕ್ ಮಾಡೋಣ. ಫೈನ್, ನಾನು ವಾಪಸ್ ಬ್ಯಾಕ್ ಹೋಗ್ತೀನಿ. ಜಸ್ಟ್ ಒಂದೆರಡು ಸಲ ರಿಫ್ರೆಶ್ ಮಾಡಿಬಿಟ್ಟು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತೀನಿ. ಅಫ್ಕೋರ್ಸ್ ನಾವು ಅಂದ್ಕೊಂಡಿರೋ ಹಾಗೆ ನಮಗೆ ಟೆಕ್ಸ್ಟ್ ಬಾಕ್ಸಸ್ಸು ಡಿಸ್ಪ್ಲೇ ಆಗ್ತಾ ಇದೆ, ನೇಮು ಮತ್ತು ಇಮೇಲು, ಜೊತೆಗೆ ಸೇವ್ ಬಟನ್ ಕೂಡ ಇದೆ. ಅಫ್ಕೋರ್ಸ್ ನಾವು ಯಾವುದೇ ಥರ ಸ್ಟೈಲ್ನ ಆ್ಯಡ್ ಮಾಡಿಲ್ಲ, ಅಲ್ಲಿ ಬೂಟ್ ಸ್ಟ್ರ್ಯಾಪ್ ಅದು ಯಾವುದನ್ನು ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ಲುಕ್ ಆ್ಯಂಡ್ ಫೀಲು ಅಷ್ಟೊಂದು ಚೆನ್ನಾಗಿಲ್ಲ. ನಾವು ಅಫ್ಕೋರ್ಸ್ ಆ್ಯಡ್ ಮಾಡ್ಬೋದು ಬೇಕಂದರೆ, ಅದನ್ನು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಬೂಟ್ ಸ್ಟ್ರ್ಯಾಪ್ನ ಇಂಟಿಗ್ರೇಟ್ ಮಾಡ್ಬೋದು ಒಂದು ಟೈಮ್ ಲೀಫ್ ಜೊತೆಗೆ ಅಂತೇಳಿ. ನೀವು ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ. ಆಲ್ರೈಟ್, ಈಗೇನು ಮಾಡೋಣ, ಯೂಸರ್ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ನಾವು ಫಾರ್ಮಲ್ಲಿರೋ ವ್ಯಾಲ್ಯೂಸ್ನ ಕ್ಯಾಪ್ಚರ್ ಮಾಡಿ ಒಂದು ಹ್ಯಾಂಡ್ಲರ್ ಮೆಥಡಿಗೆ ವ್ಯಾಲ್ಯೂಸ್ನ ಬೈಂಡ್ ಮಾಡಿ ಅಲ್ಲಿಂದ ನಾವು ವಾಪಸ್ಸು ಸರ್ವಿಸ್ ಲೇಯರಿಗೆ ಕಳಿಸ್ಬೇಕು. ಸರ್ವಿಸ್ ಲೇಯರಿಂದ ರೆಪಾಸಿಟರಿ ಲೇಯರಿಗೆ ಕಳಿಸ್ಬೇಕು. ರೆಪಾಸಿಟರಿ ಲೇಯರಲ್ಲಿ
JDBC APIನ ಯೂಸ್ ಮಾಡಿಕೊಂಡು ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಇದಿಷ್ಟು ಪ್ರೊಸೀಜರ್. ಓಕೆ, ವಾಪಸ್ ಏನು ಮಾಡೋಣ, ಇಂಟೆಲಿಜೆ ಐಡಿಯಾಗೆ ಹೋಗೋಣ. ಇಲ್ಲಿ ನಾವೇನು ಮಾಡೋಣ, ಸಬ್ಮಿಟ್ ಮಾಡಿದಾಗ /users ಅನ್ನೋ ಹ್ಯಾಂಡ್ಲರ್ ಮೆಥಡಿಗೆ ನಾವು ಮ್ಯಾಪ್ ಮಾಡಬೇಕು. ಅದಕ್ಕೇನು ಮಾಡೋಣ, ಕಂಟ್ರೋಲರಿಗೆ ಹೋಗ್ಬಿಟ್ಟು ಕಂಟ್ರೋಲರಲ್ಲಿದೆ ಯೂಸರ್ ಕಂಟ್ರೋಲರ್, ಇಲ್ಲಿ ಒಂದು ಹೊಸ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ರಿಟರ್ನ್ ಟೈಪ್ ಅಗೇನ್ ಸ್ಟ್ರಿಂಗ್ ಆಗಿರುತ್ತೆ. ಇಲ್ಲಿ ಪ್ರಾಸೆಸ್ ಯೂಸರ್ಸ್ ನೀವೇನಾದರೂ ಕೊಡ್ಬೋದು ಮೆಥಡ್ ನೇಮು, ನಾನು ಜಸ್ಟ್ ಪ್ರಾಸೆಸ್ ಯೂಸರ್ಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾವು ಮಾಡ್ತಿರೋದು ಪೋಸ್ಟ್ ಮ್ಯಾಪಿಂಗ್. ಅಲ್ಲಿಂದ ಸಬ್ಮಿಟ್ ಮಾಡಿದಾಗ ಟ್ರಿಗರ್ ಮಾಡೋದು ಪೋಸ್ಟ್ ಮ್ಯಾಪಿಂಗು. ಏನಕ್ಕೆ ಅಂತಂದರೆ ಇಲ್ಲಿ ಫಾರ್ಮಲ್ಲಿ ನಾನೇ ಸ್ಪೆಸಿಫೈ ಮಾಡಿದ್ದೀನಿ ಮೆಥಡ್ ಪೋಸ್ಟ್ ಇರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ದಿಸ್ ವಿಲ್ ಬಿ ಎ ಪೋಸ್ಟ್ ಮ್ಯಾಪಿಂಗ್. ಇಲ್ಲಿ ನಾನು URI ಅದು /users. ಈಗ ನನಗೆ ಅಲ್ಲಿಂದ ವ್ಯಾಲ್ಯೂಸ್ ಎಲ್ಲ ಬರುತ್ತಲ್ಲ, ಅದನ್ನು ನಾನು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡಬೇಕು. ನಾನು ಯೂಸರ್ ಅನ್ನೋ ಒಂದು ಆಬ್ಜೆಕ್ಟಿಗೆ ಬೈಂಡ್ ಮಾಡಬೇಕು. ಅದಕ್ಕೋಸ್ಕರ ಮಾಡಲ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಮಾಡಲ್ ಆಟ್ರಿಬ್ಯೂಟ್ ಅಲ್ಲಿಂದ ಬರ್ತಾ ಇರೋದು ಯಾವ ಮಾಡಲ್ ಆಟ್ರಿಬ್ಯೂಟು, ಯೂಸರ್. ಅದನ್ನು ನಾನು ಯೂಸರ್ ಆಬ್ಜೆಕ್ಟಿಗೆ ಮ್ಯಾಪ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಆಫ್ ಟೈಪ್ ಯೂಸರ್ ಟೈಪ್. ಇಲ್ಲಿ ನಾನು ವೇರಿಯೇಬಲ್ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಆಗಿರೋದ್ರಿಂದ ನಾನು ಇಲ್ಲಿ ಯೂಸರ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಯೂಸರು ಮತ್ತು ನಾನು ಇಲ್ಲಿ ಮಾಡಲ್ ಆಟ್ರಿಬ್ಯೂಟ್ ಒಳಗಡೆಗೆ ಸ್ಪೆಸಿಫೈ ಮಾಡೋ ಯೂಸರ್ ಸೇಮ್ ಇತ್ತು ಅಂತಂದರೆ ನಾವು ಇದನ್ನು ಸ್ಪೆಸಿಫೈ ಮಾಡೋ ನೆಸೆಸಿಟಿನೇ ಇಲ್ಲ, ಇದನ್ನು ಇಗ್ನೋರ್ ಮಾಡ್ಬೋದು. ಫೈನ್. ಓಕೆ, ಈಗ ಯೂಸರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಯೂಸರ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಅದನ್ನು ಫಸ್ಟ್ ಡಿಸ್ಪ್ಲೇ ಮಾಡಿ ನೋಡೋಣ, ಪ್ರಿಂಟ್ ಮಾಡಿ ನೋಡೋಣ ವೆದರ್ ಆ್ಯಕ್ಚುಯಲ್ ಆಗಿ ಕ್ಯಾಪ್ಚರ್ ಆಗಿ ಎಲ್ಲ ವ್ಯಾಲ್ಯೂಸು ಡಿಸ್ಪ್ಲೇ ಆಗ್ತಿದೆನಾ ಇಲ್ಲಿ ಅಂತ ಫಸ್ಟ್ ಚೆಕ್ ಮಾಡೋಣ. ನಾನೇನು ಮಾಡ್ತೀನಿ, ಜಸ್ಟ್ ಪ್ರಿಂಟ್ ಮಾಡ್ತೀನಿ ಯೂಸರ್ ಡಾಟ್ ಗೆಟ್ ನೇಮ್, ಅದೇ ರೀತಿ ಯೂಸರ್ ಡಾಟ್ ಗೆಟ್ ಇಮೇಲ್, ಎರಡನ್ನು ಡಿಸ್ಪ್ಲೇ ಮಾಡೋಣ. ಅಫ್ಕೋರ್ಸ್ ನಾನು ಇಲ್ಲಿ ಕನ್ಕ್ಯಾಟಿನೇಟ್ ಮಾಡಬೇಕು. ಲೆಟ್ಸ್ ಕನ್ಕ್ಯಾಟಿನೇಟ್ ಇಟ್. ಈಗ ರಿಟರ್ನ್ ವಾಪಸ್ ನಾವು ಒಂದ್ಸಲ ಯೂಸರ್ನ ಎಂಟರ್ ಮಾಡಿದ ಮೇಲೆ ನಾವು ಎಲ್ಲಿಗೆ ನ್ಯಾವಿಗೇಟ್ ಆಗಬೇಕು, ನಾವು ನ್ಯಾವಿಗೇಟ್ ಆಗಬೇಕಾಗಿರೋದು ಯೂಸರ್ಸ್ ಲಿಸ್ಟ್, ಈ ಒಂದು URI ಮ್ಯಾಪಿಗೆ ನಾವು ರಿಟರ್ನ್ ಆಗಬೇಕು. ಅಲ್ಲಿ ನಾವು ಏನು ಮಾಡ್ತಿದ್ದೀವಿ, ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯೂಸರ್ ಸರ್ವಿಸ್ ಡಾಟ್ ಫೈಂಡ್ ಆಲ್ನ ಯೂಸ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಯೂಸರ್ ವ್ಯಾಲ್ಯೂಸ್ನ ಗೆಟ್ ಮಾಡ್ತಾ ಇದ್ದೀವಿ. ಸೊ ಆಟೋಮ್ಯಾಟಿಕಲಿ ನಾವು ಈ ಮೆಥಡ್ನ ಕಾಲ್ ಮಾಡಿದ್ವಿ ಅಂತಂದರೆ ನಮಗೆ ಅಪ್ಡೇಟ್ ಆಗುತ್ತೆ ಟೇಬಲ್ಲು, ಅಂದರೆ ಡೇಟಾಬೇಸಲ್ಲಿರೋ ಲೇಟೆಸ್ಟ್ ವ್ಯಾಲ್ಯೂಸ್ ನಮಗೆಲ್ಲ ಫೆಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ವಾಪಸ್ ರೀಡೈರೆಕ್ಟ್ ಆಗೋದು /list ಅನ್ನೋ ಪೇಜಿಗೆ ರೀಡೈರೆಕ್ಟ್ ಆಗ್ತೀವಿ, ರೈಟ್? ಅದಕ್ಕೋಸ್ಕರ ನಾವು ರೀಡೈರೆಕ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ರೀಡೈರೆಕ್ಟ್ /list. ಓಕೆ, ಫೈನ್. ಈಗ ಸೇವ್ ಮಾಡೋಣ. ಸೇವ್ ಮಾಡಿದ್ಮೇಲೆ ಈಗ ವಾಪಸ್ಸು ಬ್ರೌಸರಿಗೆ ಹೋಗೋಣ, ಜಸ್ಟ್ ರಿಫ್ರೆಶ್ ಮಾಡೋಣ. ಓಕೆ, ಈಗ ನ್ಯೂ ಯೂಸರ್. ಇಲ್ಲೇನು ಮಾಡ್ತೀನಿ, ನಾನು ವ್ಯಾಲ್ಯೂಸ್ ಎಂಟರ್ ಮಾಡ್ತೀನಿ. ಸಪೋಸ್ ABC @example.com. ಈಗ ಸೇವ್ ಮಾಡ್ತೀನಿ. ಅಫ್ಕೋರ್ಸ್ ಡೇಟಾಬೇಸಲ್ಲಿ ವ್ಯಾಲ್ಯೂ ಸೇವ್ ಆಗಲ್ಲ. ಏನಕ್ಕೆ ಅಂತಂದರೆ ನಾವು ಇನ್ನೂ ಇನ್ಸರ್ಟ್ ಕ್ವೆರಿ ಎಲ್ಲ ಬರೆದಿಲ್ಲ ನಾವು. ಜಸ್ಟ್ ನಮಗೆ ಕನ್ಸೋಲಲ್ಲಿ ಡಿಸ್ಪ್ಲೇ ಆಗುತ್ತಾ ಅಂತ ಟೆಸ್ಟ್ ಮಾಡೋಣ. ಸೇವ್ ಮಾಡಿದ್ದೀನಿ. ನೋಡಿದ್ರಾ, ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಾವು ವಾಪಸ್ಸು /list ಅನ್ನೋ URI ಮ್ಯಾಪಿಂಗಿಗೆ ರೀಡೈರೆಕ್ಟ್ ಆಗ್ತಾ ಇದ್ದೀವಿ. ಅಲ್ಲಿ ನಮಗೆ ಟೇಬಲಲ್ಲಿ ವ್ಯಾಲ್ಯೂಸ್ ಅಪ್ಡೇಟ್ ಆಗುತ್ತೆ. ನಾವಿನ್ನೂ ಸೇವ್ ಮಾಡಿಲ್ಲ, ಅದಕ್ಕೋಸ್ಕರ ನಮಗೆ ಯಾವುದೇ ಥರ ಇಲ್ಲಿ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಿಲ್ಲ. ನಾವು ರಿಯಲ್ಲಾಗಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಾವು ಫೈಂಡ್ ಆಲ್ ಮೆಥಡ್ ಕಾಲ್ ಆಗುತ್ತೆ. ಅಲ್ಲಿ ಲೇಟೆಸ್ಟ್ ಆಗಿರೋ ಡೇಟಾಬೇಸ್ ವ್ಯಾಲ್ಯೂಸ್ನೆಲ್ಲ ಫೆಚ್ ಮಾಡಿ ನಮಗಿಲ್ಲಿ ಲೇಟೆಸ್ಟ್ ವ್ಯಾಲ್ಯೂ ಸಿಗುತ್ತೆ. ಬಟ್ ಈಗ ಕನ್ಸೋಲಲ್ಲಿ ಫಸ್ಟ್ ಪ್ರಿಂಟ್ ಆಗ್ತಿದೆಯಾ ಅಂತ ಚೆಕ್ ಮಾಡೋಣ. ಅಫ್ಕೋರ್ಸ್ ಕಂಟ್ರೋಲರಲ್ಲಿ ನಮಗೆ ಪ್ರಿಂಟ್ ಮಾಡಿದ್ವಿ, ಅದೇ ಥರನೇ ಕನ್ಸೋಲಲ್ಲಿ ಪ್ರಿಂಟ್ ಆಗ್ತಿದೆ ABC @example.com ಅಂತೇಳಿ. ಈಗೇನು ಮಾಡಬೇಕು, ನಾವು ಇಲ್ಲಿಂದ ಸರ್ವಿಸ್ ಲೇಯರ್ನ ಕಾಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಲೈನ್ನ ತೆಗೆದುಬಿಡ್ತೀನಿ. ನಾನು ಟೆಸ್ಟ್ ಮಾಡಿದ್ದೀನಿ. ಈಗ ವಾಪಸ್ ಏನು ಮಾಡೋಣ ಅಂತಂದರೆ ರೆಪಾಸಿಟರಿಗೆ ಹೋಗೋಣ. ರೆಪಾಸಿಟರಿಗೆ ಹೋಗೋಕ್ಕಿಂತ ಮುಂಚೆ ಸರ್ವಿಸ್ ಲೇಯರಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಓಕೆ, ಇಲ್ಲೇನು ಮಾಡೋಣ, ನಾವು ಸರ್ವಿಸ್ ಲೇಯರ್ ಆಲ್ರೆಡಿ ಇಂಜೆಕ್ಟ್ ಮಾಡಿದ್ದೀನಿ ನಾನಿಲ್ಲಿ ಮೇಲ್ಗಡೆ ಕಂಟ್ರೋಲರಲ್ಲಿ ಯೂಸರ್ ಸರ್ವಿಸ್ ಅಂತ. ಯೂಸರ್ ಸರ್ವಿಸಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಯೂಸರ್ ಸರ್ವಿಸ್, ನಾನಿಲ್ಲಿ ಕ್ರಿಯೇಟ್ ಯೂಸರ್ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತೀನಿ. ಅಫ್ಕೋರ್ಸ್ ಈ ಮೆಥಡ್ನ ನಾನು ಕ್ರಿಯೇಟ್ ಮಾಡಿಲ್ಲ, ಇಂಟೆಲಿಜೆ ಐಡಿಯಾನ ಕ್ರಿಯೇಟ್ ಮಾಡುತ್ತೆ ನಮಗೆ. ಯೂಸರ್ ಸರ್ವಿಸ್ ಕ್ರಿಯೇಟ್ ಯೂಸರ್. ಈ ಯೂಸರಿಗೆ ನಾನೇನು ಪಾಸ್ ಮಾಡಬೇಕು, ಈ ಎಂಟೈರ್ ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಈ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ನೇಮ್ ಇದೆ, ಇಮೇಲ್ ಇದೆ. ಅದಕ್ಕೋಸ್ಕರ ನಾನು ಈ ಎಂಟೈರ್ ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡಿದೆ. ಅಫ್ಕೋರ್ಸ್ ಇದರಿಂದ ನಮಗೇನಾದರೂ ರಿಟರ್ನ್ ವ್ಯಾಲ್ಯೂ ಬರುತ್ತಾ, ಏನೂ ರಿಟರ್ನ್ ಬರಲ್ಲ ನಾವು. ಸೊ ಹಂಗಾಗಿ ಏನು ರಿಟರ್ನ್ ಟೈಪ್ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ವಿಲ್ ಬಿ ವಾಯ್ಡೇ ಇರುತ್ತೆ. ಕ್ರಿಯೇಟ್ ಯೂಸರ್ ಅನ್ನೋ ಮೆಥಡ್ ಇಲ್ಲ, ನಮಗೆ ರೆಡ್ ಅಲ್ಲಿ ತೋರಿಸ್ತಾ ಇದೆ ಅದು ಕ್ಯಾನಾಟ್ ರಿಸಾಲ್ವ್ ದಿಸ್ ಮೆಥಡ್ ಇನ್ ಯೂಸರ್ ಸರ್ವಿಸ್ ಅಂತೇಳಿ. ಕ್ರಿಯೇಟ್ ಅ ಮೆಥಡ್ ಕ್ರಿಯೇಟ್ ಯೂಸರ್ ಇನ್ ಯೂಸರ್ ಸರ್ವಿಸ್ ಅಂತ ಆಪ್ಷನ್ ಕೊಡುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಮೆಥಡ್ ಕ್ರಿಯೇಟ್ ಆಗುತ್ತೆ. ಫೈನ್. ಈ ಮೆಥಡ್ ಒಳಗಡೆಗೆ ನಾವೇನು ಮಾಡಬೇಕೀಗ, ಎಗೈನ್
ಸರ್ವಿಸ್ ಲೇಯರಲ್ಲಿ ನಾವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಸರ್ವಿಸ್ ಲೇಯರ್ ಏನು ಮಾಡುತ್ತೆ, ರೆಪಾಸಿಟರಿ ಲೇಯರ್ ಹೆಲ್ಪ್ ತೊಗೊಂಡು ರೆಪಾಸಿಟರಿ ಲೇಯರಲ್ಲಿ ನಾವು ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಸೇವ್ ಮಾಡ್ತೀವಿ. ಸೊ ಅಗೇನ್ ಇಲ್ಲೂ ಕೂಡ ನಾನು ಅದನ್ನೇ ಮಾಡ್ತೀನಿ. ಯೂಸರ್ ರೆಪಾಸಿಟರಿನ ಯೂಸ್ ಮಾಡಿಕೊಂಡು ನಾನು ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ದಟ್ ಈಸ್ ಕ್ರಿಯೇಟ್ ಯೂಸರ್. ಇಲ್ಲಿ ನಾನು ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ ಅಷ್ಟೇ. ಈಗ ಅಲ್ಲೂ ಕೂಡ ಸೇಮ್ ಮೆಥಡ್ನ ಕ್ರಿಯೇಟ್ ಮಾಡೋ ಒಂದು ಕ್ರಿಯೇಟ್ ಮೆಥಡ್. ರೆಪಾಸಿಟರಿ ಒಳಗಡೆಗೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ. ನಾನು ಇದನ್ನು ಜಸ್ಟ್ ಕಟ್ ಮಾಡಿ ಮೇಲ್ಗಡೆಗೆ ಇಲ್ಲಿ ಕಾಮೆಂಟ್ಸ್ ಬರೀದ್ನಲ್ಲ ಅಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ ಫೈನ್. ಈಗ ಇಲ್ಲಿ ನಾವು ಈ ಒಂದು ರೆಪಾಸಿಟರಿ ಲೇಯರ್ ಒಳಗಡೆಗೆ SQL ಕ್ವೇರಿ ಬರೆದ್ಬಿಟ್ಟು ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೆ ನಾವು JDBC ಟೆಂಪ್ಲೇಟ್ ಹೆಲ್ಪ್ ತೊಗೊಳ್ತೀವಿ, JDBC API ಹೆಲ್ಪ್ ತೊಗೊಳ್ತೀವಿ. ಯಾವ ರೀತಿ ನಾವು ಇಲ್ಲಿ ಕ್ವೇರಿ ಅಂತ ಮೆಥಡ್ನ ಕಾಲ್ ಮಾಡಿದ್ವಲ್ಲ ಅದೇ ರೀತಿ ಇನ್ಸರ್ಟ್ ಅಂತ ಒಂದು ಕ್ವೇರಿನ ಬರೆದ್ಬಿಟ್ಟು ನಾವು ಅದನ್ನು ಯೂಸ್ ಮಾಡ್ತೀವಿ. ಇದನ್ನು ಆಲ್ರೆಡಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ, ಇನ್ಸರ್ಟ್ ಫಾರ್ಮ್ ವ್ಯಾಲಿಡೇಷನ್ಸ್ ಮಾಡಬೇಕಾದ್ರೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರು ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತಂದರೆ ವಿಡಿಯೋ ವಾಚ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ನಾವೇನು ಮಾಡೋಣ ಅಂತಂದರೆ ಫಸ್ಟಿಗೆ ಇಲ್ಲಿ ಅದನ್ನೇ ಯೂಸ್ ಮಾಡೋಣ. ಅಂದರೆ ಲೈಕ್ ಸೇಮ್ ಅಪ್ರೋಚ್ನೇ ಇಲ್ಲಿ ಕೂಡ ಯೂಸ್ ಮಾಡೋಣ. ಫಸ್ಟಿಗೆ ನಾವು ಒಂದು SQL ಕ್ವೇರಿನ ಬರೀಬೇಕು. ಇನ್ಸರ್ಟ್ ಮಾಡಲಿಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಕ್ವೇರಿ ಬರಿತೀವಿ ಅಂತೇಳಿ. ಗೊತ್ತಿಲ್ಲ ಅಂತಂದರೆ ಇಲ್ಲಿ ಆಲ್ರೆಡಿ ನಾವು ಬರೆದಿದ್ವಿ ಕ್ವೇರಿ, ಹೌದಾ. ಇನ್ಸರ್ಟ್ ಇಂಟು TBL ಯೂಸರ್ಸ್ ನೇಮ್ ಮತ್ತು ಇಮೇಲ್, ಅದಕ್ಕೆ ವ್ಯಾಲ್ಯೂಸ್ ಇಲ್ಲಿ ಇನ್ಸರ್ಟ್ ಮಾಡಿದ್ವಿ. ಇದನ್ನು SQL ಕ್ವೇರೀಸ್ ನಾವು ಬರೆದಿದ್ವಿ. ಇದೇ ಕ್ವೇರಿನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ನಾವಿಲ್ಲಿ ಬರೆಯೋಣ. ಫಸ್ಟಿಗೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ರಿಂಗ್ SQL ಈಸ್ ಈಕ್ವಲ್ ಟು ಇಲ್ಲೇನು ಮಾಡೋಣ ಅಂದರೆ ಡಬಲ್ ಕೋಟ್ಸಲ್ಲಿ ಆ ಕ್ವೇರಿನ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಫಾರ್ ದ ಸೇಕ್ ಆಫ್ ಸಿಂಪ್ಲಿಸಿಟಿ ನಾನೇನು ಮಾಡ್ತೀನಿ, ಜಸ್ಟ್ ಇದನ್ನು ಆ್ಯಡ್ ಮಾಡ್ತೀನಿ. ಓಕೆ, ವ್ಯಾಲ್ಯೂಸ್. ಈಗ ವಿತಿನ್ ಡಬಲ್ ಕೋಟ್ಸಲ್ಲಿ ನಾವೇನು ಮಾಡೋಣ, ವಿತಿನ್ ಡಬಲ್ ಕೋಟ್ಸಲ್ಲಿ ಇದನ್ನು ರ್ಯಾಪ್ ಮಾಡೋಣ. ಈ SQL ಕ್ವೇರೀಸ್ನ ರ್ಯಾಪ್ ಮಾಡೋಣ. ಓಕೆ, ಇನ್ಸರ್ಟ್ ಕ್ವೆರಿ ಏನೋ ಬರೆದಿದ್ದೀವಿ. ಬಟ್ ಇಲ್ಲಿ ವ್ಯಾಲ್ಯೂಸ್ನ ನಾವು ಹಾರ್ಡ್ ಕೋಡ್ ಮಾಡಿದ್ದೀವಿ. ಭೂಷಣ್ at example.com ಅಂತೇಳಿ. ಬಟ್ ನಾವಿಲ್ಲಿ ಹಾರ್ಡ್ ಕೋಡ್ ಮಾಡಬಾರ್ದು. ನಮಗೆ ವ್ಯಾಲ್ಯೂಸ್ ಎಲ್ಲಿರುತ್ತೆ, ಈ ಯೂಸರ್ ಆಬ್ಜೆಕ್ಟಲ್ಲಿ ಇರುತ್ತೆ. ಯೂಸರ್ ಆಬ್ಜೆಕ್ಟಲ್ಲಿ ಗೆಟ್ ನೇಮ್ ಇರುತ್ತೆ, ಗೆಟ್ ಇಮೇಲ್ ಅಡ್ರೆಸ್ ಇರುತ್ತೆ. ಅದರಿಂದ ನಾವು ವ್ಯಾಲ್ಯೂಸ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಅದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಇನ್ಸ್ಟೆಡ್ ಆಫ್ ಅದನ್ನು ಪ್ರೊವೈಡ್ ಮಾಡೋದ್ರ ಬದಲು ಜಸ್ಟ್ ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡ್ತೀವಿ. ಅಂದರೆ ನಮಗೆ ವ್ಯಾಲ್ಯೂಸ್ ಗೊತ್ತಿಲ್ಲ. ವ್ಯಾಲ್ಯೂಸ್ ಎಲ್ಲಿದೆ, ನಮಗೆ ಈ ಒಂದು ನೇಮ್ ಮತ್ತು ಇಮೇಲಿಗೆ ವ್ಯಾಲ್ಯೂಸು ಯೂಸರ್ ಆಬ್ಜೆಕ್ಟಲ್ಲಿದೆ. ಈ SQL ಕ್ವೇರಿ ನಾವು ಬರೆದಿದ್ದೀವಲ್ಲ ಇದರಲ್ಲಿ ವ್ಯಾಲ್ಯೂಸಿಗೆ ನಾವು ಹಾರ್ಡ್ ಕೋಡ್ ಮಾಡಬಾರ್ದು. ಹಾರ್ಡ್ ಕೋಡ್ ಮಾಡಿದ್ವಿ ಅಂತಂದರೆ ಎವ್ರಿ ಟೈಮ್ ನಾವು ಇನ್ಸರ್ಟ್ ಮಾಡಿದಾಗ ಸೇಮ್ ಭೂಷಣ್ ವ್ಯಾಲ್ಯೂಸ್ನೇ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ. ಈ ಯೂಸರ್ ಆಬ್ಜೆಕ್ಟಲ್ಲಿರೋ ವ್ಯಾಲ್ಯೂಸ್ನ ಪಾಸ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡ್ತೀವಿ. ಅಂದರೆ ನಮಗೆ ವ್ಯಾಲ್ಯೂಸ್ ಗೊತ್ತಿಲ್ಲ ಈ SQL ಕ್ವೇರಿಯಲ್ಲಿ. ಈಗ ಈ SQL ಕ್ವೇರಿನ ನಾವೇನು ಎಲ್ಲಿಗೆ ಪಾಸ್ ಮಾಡ್ತೀವಿ, JDBC APIಗೆ ಪ್ರೊವೈಡ್ ಮಾಡ್ತೀವಿ. ಎಗೇನ್ ನಾವು JDBC ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಅಪ್ಡೇಟ್ ಅನ್ನೋ ಒಂದು ಮೆಥಡ್ನ ಕಾಲ್ ಮಾಡ್ತೀವಿ. ಅಪ್ಡೇಟ್. ಈ ಅಪ್ಡೇಟಿಗೆ ನಾವು ಫಸ್ಟಿಗೆ ಏನು ಪ್ರೊವೈಡ್ ಮಾಡಬೇಕು, SQL ಕ್ವೇರಿನ ಪ್ರೊವೈಡ್ ಮಾಡಬೇಕು. SQL ಕ್ವೇರಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. SQL ಇಲ್ಲೇ ಇದೆ. ಈ SQL ಕ್ವೇರಿನ ಪ್ರೊವೈಡ್ ಮಾಡ್ತೀವಿ. ಅದಾದಮೇಲೆ ಸೆಕೆಂಡ್ನೇ ಪ್ಯಾರಾಮೀಟರ್ಸಿಂದ ನಾವೇನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ, ಇಲ್ಲೇನು ನಾವು ಕ್ವಶನ್ ಮಾರ್ಕ್ ಕೊಟ್ಟಿದ್ವಲ್ಲ ಇದೇ ಆರ್ಡ್ರಲ್ಲಿ ನಾವು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಫಸ್ಟ್ನೇ ಕ್ವಶನ್ ಮಾರ್ಕಿಗೆ ನಾವು ಯಾವ್ದು ಇನ್ಸರ್ಟ್ ಮಾಡಬೇಕು, ನೇಮಿಗೆ ಇಲ್ಲಿ ವ್ಯಾಲ್ಯೂಸ್ ಕ್ವಶನ್ ಮಾರ್ಕ್ ಹಾಕಿದ್ದೀವಿ. ಸೊ ನಾನು ಫಸ್ಟ್ನೇ ಪ್ಯಾರಾಮೀಟರು ನೇಮ್ನ ಇನ್ಸರ್ಟ್ ಮಾಡಬೇಕು. ಅದಕ್ಕೋಸ್ಕರ user.get name, ಸೆಕೆಂಡ್ನೇ ಪ್ಯಾರಾಮೀಟರ್ ಇದೆ. ಈ ಕ್ವಶನ್ ಮಾರ್ಕ್ ಇದೆಯಲ್ಲ ಇದು ಸೆಕೆಂಡ್ನೇ ಪ್ಯಾರಾಮೀಟರು. ಇಲ್ಲಿ ನಾನು ಸೆಕೆಂಡ್ನೇ ಪ್ಯಾರಾಮೀಟರ್ ಆಗಿ ಏನು ಸ್ಪೆಸಿಫೈ ಮಾಡಬೇಕು, ಇಮೇಲ್ ಅಡ್ರೆಸ್ನ ಪಾಸ್ ಮಾಡಬೇಕು. ಅದಕ್ಕೋಸ್ಕರ user.get email. ಆಲ್ವೇಸ್ ರಿಮೆಂಬರ್, ನಾವು ಈ ಅಪ್ಡೇಟ್ ಮೆಥಡ್ ಒಳಗಡೆಗೆ ಫಸ್ಟೇ ಪ್ಯಾರಾಮೀಟರು SQL ಕ್ವೇರಿನ ಪಾಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತೀವಿ. ಈ ಪ್ಯಾರಾಮೀಟರ್ಸ್ ಹೆಂಗಪ್ಪ ಅಂತಂದರೆ ನಾವು ಇಲ್ಲಿ ಎಷ್ಟು ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡಿರ್ತೀವಲ್ಲ ಅಷ್ಟು ಪ್ಯಾರಾಮೀಟರ್ಸ್ನ ನಾವಿಲ್ಲಿ ಪಾಸ್ ಮಾಡಬೇಕು. ಇಲ್ಲಿ 2 ಕ್ವಶನ್ ಮಾರ್ಕ್ ಆ್ಯಡ್ ಮಾಡಿದ್ದೆ, 2 ಪ್ಯಾರಾಮೀಟರ್ಸ್ನ ಆ್ಯಡ್ ಮಾಡಬೇಕು ನಾನು. ಆ ಫಸ್ಟ್ನೇ ಪ್ಯಾರಾಮೀಟರು ನೇಮ್ ಆಗಿರುತ್ತೆ, ಸೆಕೆಂಡ್ನೇ ಪ್ಯಾರಾಮೀಟರು ಇಮೇಲ್ ಆಗಿರುತ್ತೆ. ಅಫ್ಕೋರ್ಸ್ ಈ ಮೆಥಡ್ಗೆ 3 ಪ್ಯಾರಾಮೀಟರ್ದು, ಬಟ್ ನಾನು ಹೇಳ್ತಿರೋದು ಇಲ್ಲಿ ವ್ಯಾಲ್ಯೂಸ್ ನಾವು 2 ಪ್ಯಾರಾಮೀಟರ್ನ ಪ್ರೊವೈಡ್ ಮಾಡಬೇಕು. ಈ ವ್ಯಾಲ್ಯೂಸಿಗೆ ನೇಮು ಮತ್ತು ಇಮೇಲ್. ಅದು ನಮಗೆ ವ್ಯಾಲ್ಯೂಸ್ ಎಲ್ಲಿರುತ್ತೆ, ಯೂಸರ್ ಆಬ್ಜೆಕ್ಟಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ SQL ಕ್ವೆರಿ ಆದಮೇಲೆ user.get name ಮತ್ತು user.get emailನ ಪಾಸ್ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಇದನ್ನು ಇಂಟರ್ಚೇಂಜ್ ಮಾಡಬಾರ್ದು. ಲೆಟ್ಸ್ ಸಪೋಸ್ ನೀವು ಇದನ್ನು ಇಂಟರ್ಚೇಂಜ್ ಮಾಡಿದ್ರಿ ಅಂತಂದರೆ ನೇಮ್ ಜಾಗದಲ್ಲಿ ಇಮೇಲ್ ಅಡ್ರೆಸ್ ಹೋಗಿ ಸ್ಟೋರ್ ಆಗುತ್ತೆ, ಇಮೇಲ್ ಜಾಗದಲ್ಲಿ ನೇಮ್ ಹೋಗಿ ಸ್ಟೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ಆರ್ಡ್ರಲ್ಲಿ ನೀವು ಪಾಸ್ ಮಾಡಿರ್ತೀರಲ್ಲ ಅದೇ ಆರ್ಡ್ರಲ್ಲಿ ನಾವಿಲ್ಲಿ ವ್ಯಾಲ್ಯೂಸ್ನ ಕೂಡ ಗೆಟ್ ಮಾಡಬೇಕು ಯೂಸರ್ ಆಬ್ಜೆಕ್ಟಿಂದ. ಫೈನ್. ಈಗ JDBC ಟೆಂಪ್ಲೇಟ್ ಒಳಗಡೆಗೆ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಈಗ ನಾವು ಟೆಸ್ಟ್ ಮಾಡಿ ರನ್ ಮಾಡೋಣ. ಅಫ್ಕೋರ್ಸ್ ನಾವೆಲ್ಲ ಅಂದ್ಕೊಂಡಂಗೆ ಆಯಿತು. ಒಂದು ರೆಪಾಸಿಟರಿ ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ. ಈ ಮೆಥಡ್ನ ನಾವು ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡ್ತಿದ್ದೀವಿ. ಸೊ ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡ್ತಾ ಇದ್ದೀವಿ.
ಅದಾದಮೇಲೆ ಈ ಸರ್ವಿಸ್ ಲೇಯರಲ್ಲಿರೋ ಮೆಥಡ್ನ ನಾವು ಕಂಟ್ರೋಲಲ್ಲಿ ಕಾಲ್ ಮಾಡ್ತಿದ್ದೀವಿ. ಕಂಟ್ರೋಲರಲ್ಲಿ ನಾವು ಕಾಲ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಸಲ ಸ್ಟೋರ್ ಮಾಡಾದಮೇಲೆ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗ್ತೀವಿ /ಲೀಸ್ಟಿಗೆ. ಅಂದರೆ ಈ ಮೆಥಡಿಗೆ ನಾವು ರೀಡೈರೆಕ್ಟ್ ಆಗ್ತೀವಿ. ರೀಡೈರೆಕ್ಟ್ ಆದಾಗ ಯೂಸರ್ ಸರ್ವಿಸ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಆಲ್ ಮಾಡ್ತೀವಿ. ಅಗೇನ್ ರೆಪಾಸಿಟರಿಯಿಂದ ಡೇಟಾಬೇಸಿಂದ ಎಲ್ಲ ವ್ಯಾಲ್ಯೂಸ್ನು ಫೆಚ್ ಮಾಡ್ತೀವಿ. ಯೂಸರ್ಸಲ್ಲಿ ಬರುತ್ತೆ, ಆ ಯೂಸರ್ಸಲ್ಲಿರೋದನ್ನು ನಾವು ಮಾಡಲಿಗೆ ಆ್ಯಡ್ ಮಾಡ್ತೀವಿ. ಮಾಡಲಿಗೆ ಸಿಕ್ಕ ಮೇಲೆ ಅದನ್ನು ನಾವು HTML ಟೆಂಪ್ಲೇಟಲ್ಲಿ ಐಟ್ರೇಟ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಕಂಪ್ಲೀಟ್ ಫ್ಲೋ ವೆರಿ ವೆರಿ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಳ್ರಿ. ಓಕೆ, ಸೇವ್ ಮಾಡೋಣ. ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ನಾವು ಜಸ್ಟ್ ರಿಫ್ರೆಶ್ ಮಾಡೋಣ 2-3 ಟೈಮ್ಸ್. ಫೈನ್. ಈಗೇನು ಮಾಡೋಣ ಅಂತಂದರೆ ನಾನು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, 3 ರೆಕಾರ್ಡ್ಸ್ ಇದೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನೇನು ಮಾಡೋಣ, ABC ಇಮೇಲ್ abc@example.com ಇದನ್ನು ಆ್ಯಡ್ ಮಾಡ್ತೀನಿ. ಈಗ ಸೇವ್ ಮಾಡಿದಾಗ ಏನಾಗಬೇಕು, ಡೇಟಾಬೇಸಲ್ಲಿ ಸ್ಟೋರ್ ಆಗಬೇಕು. ಸ್ಟೋರ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಾವೇನು ನೆಕ್ಸ್ಟ್ ಪೇಜಿಗೆ ನ್ಯಾವಿಗೇಟ್ ಆಗ್ತೀವಲ್ಲ, ಆ ನ್ಯಾವಿಗೇಟ್ ಆದಾಗ ಆ ಪೇಜಲ್ಲಿ ಈ ರೆಕಾರ್ಡ್ಸು ಡಿಸ್ಪ್ಲೇ ಆಗಬೇಕು. ಸೇವ್ ಮಾಡ್ತೀನಿ. ಯು ಕ್ಯಾನ್ ಸಿ, ನೀವು ನೋಡ್ಬೋದು ನಮಗಿಲ್ಲಿ ನಾವೇನು ಎಂಟರ್ ಮಾಡಿದ್ವಲ್ಲ ಆ ರೆಕಾರ್ಡು ಡಿಸ್ಪ್ಲೇ ಆಗ್ತಾಯಿದೆ. abc@example.com. ಫೈನ್. ಸೊ ಇದನ್ನು ವೆರಿಫೈ ಕೂಡ ಮಾಡೋಣ ಡೇಟಾಬೇಸಲ್ಲಿ. ವಾಪಸ್ ಡೇಟಾಬೇಸಿಗೆ ಹೋಗ್ಬಿಟ್ಟು ನಾನು ಮತ್ತೆ ಈ ಒಂದು ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಲಾಸ್ಟ್ನೇ ರೆಕಾರ್ಡು abc@example.com ಅಂತ ಸ್ಟೋರ್ ಆಗಿದೆ. ಸ್ಟೋರ್ ಆಗಿರೋದು ನಮಗೆ ಆಟೋಮೆಟಿಕ್ಕಾಗಿ ರಿಟ್ರೀವ್ ಕೂಡ ಮಾಡ್ತಾ ಇದ್ದೀವಿ. ಇನ್ನೊಂದು ಸಲ ಟ್ರೈ ಮಾಡೋಣ. ಇನ್ನೊಂದು ಸಲನೂ ಟೆಸ್ಟ್ ಮಾಡ್ಬೋದು ನಾವು. ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಬೇಕು ನಾವು ಏನೇ ಮಾಡಿದ್ರೂ ವರ್ಕ್ ಆಗ್ತೀನೋ ಇಲ್ಲೋ ಅಂತ ಕರೆಕ್ಟಾಗಿ. ಇನ್ನೊಂದು ಸಲ ನ್ಯೂ ಯೂಸರ್ ಕ್ಲಿಕ್ ಮಾಡಿ ಇಲ್ಲೇನು ಮಾಡೋಣ ಅಂದರೆ XYZ@ ಅಥವಾ ಏನೋ ಸಮಥಿಂಗ್ ಲೈಕ್ India@example.com ಸೇವ್ ಅಂತ ಕೊಡೋಣ. India@example.com. ಈಗ ವಾಪಸ್ಸು ಡೇಟಾಬೇಸಲ್ಲಿ ಕೂಡ ಟೆಸ್ಟ್ ಮಾಡೋಣ. India@example.com. ಆಸಮ್. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಲ್ಲ ಅದನ್ನು ಎಲ್ಲ ವರ್ಕ್ ಆಗ್ತಿದೆ, ಎಲ್ಲ ಫಂಕ್ಷನಾಲಿಟಿ ವರ್ಕ್ ಆಗ್ತಿದೆ. ಅಂದರೆ ಲೀಸ್ಟ್ ಆಗಿರ್ಬೋದು, ರೀಡ್ ಆಪರೇಷನ್ ಆಗಿರ್ಬೋದು, ಕ್ರಿಯೇಟ್ ಆಪರೇಷನ್ ಆಗಿರ್ಬೋದು, ಇವೆರಡೂ ವರ್ಕ್ ಆಗ್ತಿದೆ. ಸೊ ನಮ್ಮ CRUD ಆಪರೇಷನ್ಸಲ್ಲಿ ಕ್ರಿಯೇಟ್ ಮತ್ತು ರೀಡ್ ಕಂಪ್ಲೀಟ್ ಆಗಿದೆ, C ಮತ್ತು R ಕಂಪ್ಲೀಟ್ ಆಗಿದೆ. ಇನ್ನು U ಮತ್ತು D ಅಂದರೆ ಅಪ್ಡೇಟ್ ಮತ್ತು ಡಿಲೀಟ್, ಅದನ್ನು ಕೂಡ ನಾವು ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡೋಣ.